ಈ ಮಾತನ್ನ ಹೇಳಿದ್ರೆ ಅವನಂತ ಸುಳ್ಳುಗಾರ ಜಗತ್ತಿನಲ್ಲಿ ಯಾರು ಇಲ್ಲ. ಯಾರನ್ನ ಭೇಟಿ ಮಾಡಿದಾನೆ? ಕಳೆದ 2-3 ತಿಂಗಳಿಂದನೂ ಕೂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಜರುಗ್ತಾ ಇರತಕ್ಕಂಥದ್ದು ಅನ್ನೋದು ಶುರುವಾದ ಮೇಲೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಮಂಡ್ಯಕ್ಕೆ 3ನೇ ಬಾರಿಗೆ 1974, ಆಮೇಲೆ 1994, 2024 ಈ 3ನೇ ಬಾರಿಗೆ ಮಂಡ್ಯಕ್ಕೆ ಸಾಹಿತ್ಯ ಸಮ್ಮೇಳನ ಬರ್ತಾ ಇದೆ. ಇದು ತುಂಬಾ ಸಂತೋಷದ ವಿಚಾರ. ಸಾಹಿತ್ಯದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಮಂಡ್ಯ ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲ ಅನ್ನುವಂಥದ್ದು. 3ನೇ ಬಾರಿಗೆ ಸಾಹಿತ್ಯ ಸಮ್ಮೇಳನ ನಮಗೆ ಮಂಡ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದಕ್ಕೆ ಮೊದಲಿಗೆ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ ನಾನು ಅಭಿನಂದಿಸ್ತೇನೆ. ಇದನ್ನೆಲ್ಲ ಕ್ರೋಢೀಕರಿಸಿ ಅತ್ಯಂತ ವಿಷಾದನೀಯ ಸಂಗತಿ ಅಂತಂದ್ರೆ, ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥವರು ನಡ್ಕೊಳ್ಳುವಂತಹ ರೀತಿಗಳನ್ನ ಗಮನಿಸಿದಾಗ ಅದರ ಬಗ್ಗೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅವರಿಗೆ ಲೀಡರ್ಶಿಪ್ ಅನ್ನು ಬಿಡದೇನೆ ಸರ್ಕಾರ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇದನ್ನ ಬಗೆಹರಿಸಬಹುದಾಗಿತ್ತೇನು. ಇದುವರೆಗೆ ಉಸ್ತುವಾರಿ ಸಚಿವರು ಒಂದು ಬಾರಿ ಮಾತ್ರ ಸಾರ್ವಜನಿಕ ಸಭೆಯನ್ನು ಕರೆದು ಆನಂತರ ಸಮಿತಿಗಳನ್ನ ನೇಮಿಸಿದ್ರಿಂದ ಇವೆಲ್ಲ ಅಧ್ವಾನಗಳಾಗಿದ್ದಾವೆ. ಆಮೇಲೆ ಜಿಲ್ಲಾಡಳಿತ ಕೂಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನ ಸರ್ವಾಧಿಕಾರಿಯಂತೆ ವರ್ತಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಮೊದಲನೇ ತಪ್ಪು ಅಂತ ನನ್ನ ಭಾವನೆ. ಅವರು ಜಿಲ್ಲಾಡಳಿತದ ಜೊತೆಯಲ್ಲಿ ಸಮಾಲೋಚಿಸಿ ಪತ್ರಿಕಾಗೋಷ್ಠಿಗಳನ್ನು ಮಾಡಬೇಕಾಗಿತ್ತು, ಹೇಳಿಕೆಗಳನ್ನು ಕೊಡಬೇಕಾಗಿತ್ತು. ಯಾಕೆಂದ್ರೆ ಅವರೊಬ್ಬರೇ ಇಲ್ಲಿ ಸಮ್ಮೇಳನವನ್ನು ಮಾಡ್ತಾ ಇಲ್ಲ. ಕೇಂದ್ರ ಸಾಹಿತ್ಯ ಪರಿಷತ್ ಒಂದೇ ಸಮ್ಮೇಳನವನ್ನು ಮಾಡ್ತಾ ಇಲ್ಲ. ಕೇಂದ್ರ ಸಾಹಿತ್ಯ ಪರಿಷತ್ತು ಮತ್ತೆ ಜಿಲ್ಲಾಡಳಿತ, ಸರ್ಕಾರ, ಈ 3 ಸಂಸ್ಥೆಗಳು ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ಒಂದು ಹೇಳಿಕೆಯನ್ನು ಕೊಡುವಾಗ 3 ಸಂಸ್ಥೆಗಳು ಕೂಡ ಭಾಗಿಯಾಗಿ 3 ಸಮಿತಿಗಳ ತೀರ್ಮಾನ ಆಗಿ ಆ ಹೇಳಿಕೆಯನ್ನು ಮಾತ್ರ ಕೊಡಬೇಕಾಗಿತ್ತು. ಇಲ್ಲಿ ಮಾಡಿರ್ತಕ್ಕಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬರೋದು, ಪ್ರೆಸ್ ಮೀಟ್ ಮಾಡೋದು, ಮನಸ್ಸಿಗೆ ಬಂದಾಗೆಲ್ಲ ಮಾತಾಡ್ಕೊಂಡು ಹೋಗ್ತಕ್ಕಂಥ. ಇವತ್ತು ಅವನು ಹೇಳಿಕೆ ಕೊಟ್ಟಿರ್ತಕ್ಕಂಥ ನೋಡಿದ್ರೆ ಜಿಲ್ಲಾಡಳಿತ ಏನೂ ತೀರ್ಮಾನ ತಗೊಂಡಿಲ್ಲ, ಇವನೇ ಎಲ್ಲವನ್ನೂ ತೀರ್ಮಾನ ತಗೊಂಡಿದ್ದಾನೆ. ಸ್ಥಳದ ಬಗ್ಗೆ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದರೆ ನೀವು ಪ್ರಶ್ನೆ ಮಾಡಿದ್ದೀರಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ಗೋಷ್ಠಿಗೂ ನನಗೂ ಸಂಬಂಧ ಇಲ್ಲ, ಊಟದ ವ್ಯವಸ್ಥೆಗೂ ನನಗೂ ಸಂಬಂಧ ಇಲ್ಲ ಅನ್ನುವಂಥ ಮಾತುಗಳನ್ನು ಆಡಿದ ಮೇಲೆ ಪತ್ರಿಕಾಗೋಷ್ಠಿಯನ್ನು ಯಾಕೆ ಮಾಡಬೇಕಾಗಿತ್ತಾತ? ಕಳೆದ 2 ತಿಂಗಳಿಂದ ಜಿಲ್ಲಾಡಳಿತ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಸ್ಥಳದ ಬಗ್ಗೆ ಇದುವರೆಗೂ ಅಧಿಕೃತವಾಗಿ ಎಲ್ಲಿಯೂ ಕೂಡ ಘೋಷಣೆ ಆಗಿಲ್ಲ. ಎಲ್ಲಿ ನಡೆಯುತ್ತದೆ ಅಂತಕ್ಕಂಥದ್ದನ್ನ ಸುಮ್ಮನೆ ಹಾಗೆ ಹೀಗೆ ಅವರು ಇವರು ಬಾಯಿ ಮಾತಲ್ಲಿ ಕೇಳಿದವೋ, ಇಲ್ಲಿ ನಡೆಯುತ್ತೋ ಅಲ್ಲಿ ನಡೆಯುತ್ತೋ ಅಂತನ್ನುವಂಥದ್ದನ್ನ ಕೇಳಿದೆ ಹೊರತು ಅಧಿಕೃತವಾಗಿ ಯಾರು ಘೋಷಣೆ ಮಾಡಿದ್ದಾರೆ? ಒಂದು ಎಲ್ಲರ ಅಭಿಪ್ರಾಯ ಏನು ಅಂತಂದ್ರೆ ನಗರದ ಒಳಗೆ ನಡಿಬೇಕು ಸಮ್ಮೇಳನ ಅನ್ನುವಂಥದ್ದು ಒಂದು ಅಭಿಪ್ರಾಯ ಇದೆ. ಅದನ್ನ ಈಗಾಗಲೇ ಕಾಲ ಮೀರಿದೆ. ಅದನ್ನ ಏನ್ ತೀರ್ಮಾನ ಮಾಡ್ತಾರೋ, ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ತೀರ್ಮಾನ ಮಾಡ್ತಾರೋ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ 25 ಕೋಟಿ ರೂಪಾಯಿಯನ್ನ ಸಮ್ಮೇಳನಕ್ಕೆ ವ್ಯಯ ಮಾಡ್ತಾ ಇದ್ದಾರೆ. ನಿನ್ನೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘರು 1 ದಿವಸದ ವೇತನವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಬಹುಶಃ 1 ದಿವಸದ ವೇತನ ಅಂತಂದ್ರೆ ಒಂದು 3 ಕೋಟಿ ಆಗ್ಬೋದು. ಅವ್ರ ಪ್ರಕಾರ 5 ಕೋಟಿ ಅಂತ ಹೇಳಿದ್ದಾರೆ. ಯಾರು ನಿನ್ನೆ ಕನ್ನಡ ಸಾಹಿತ್ಯ ಪರಿಷತ್ನವರು ಅಧ್ಯಕ್ಷರು 5 ಕೋಟಿ ಅಂತ ಹೇಳಿದ್ದಾರೆ. ಆದ್ರೆ ಜಿಲ್ಲಾಧಿಕಾರಿಗಳು 3 ಕೋಟಿ ಅಂತ ಹೇಳಿದ್ದಾರೆ. 28 ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡಂತ ಸಮ್ಮೇಳನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಗರದಲ್ಲಿ ಸಂಸ್ಕೃತಿ ಪೋಷಕವಾಗಿರ್ತಕ್ಕಂಥ ಅಂಶಗಳು ಚೆನ್ನಾಗಿದಾವ? ನಮ್ಮ ರಂಗಮಂದಿರ ಚೆನ್ನಾಗಿಲ್ಲ, ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ರೈತ ಸಭಾಂಗಣ ಚೆನ್ನಾಗಿಲ್ಲ, ವಿವೇಕಾನಂದ ರಂಗಮಂದಿರ ಕೊಡೋದಿಲ್ಲ, ಇದು ಎಂಥದ್ದು ಅಂಬೇಡ್ಕರ್ ಭವನ ಅದು ಸುಲಭವಾಗಿ ನಮಗೆ ಅಂದ್ರೆ ಸಾರ್ವಜನಿಕರು ದಕ್ಕೋದಿಲ್ಲ, ಅಲ್ಲಿ ವ್ಯವಸ್ಥೆ ಇಲ್ಲ, ಅಲ್ಲಿ ಇದಿಲ್ಲ, AC ಸರಿ ಇಲ್ಲ, ಚೇರ್ಗಳಿಲ್ಲ, ಅಲ್ಲಿ ಮೈಕ್ ಇಲ್ಲ. ಇಂಥ ಅವ್ಯವಸ್ಥೆ ಒಳಗಡೆ ನಾವು ಅಖಿಲ ಭಾರತ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋದೇ ನಾಚಿಕೆಗೇಡಿನ ಸಂಗತಿ. ನಮ್ಮ ಕನ್ನಡ ಶಾಲೆಗಳು ಏನಾಗಿದ್ದಾವೆ? ಕನ್ನಡ ಶಾಲೆಗಳನ್ನು ಕನ್ನಡ ಬೆಳೆಸೋದು, ಸಮ್ಮೇಳನ ಮಾಡ್ಬಿಟ್ಟು ಜಾತ್ರೆ ಮಾಡಿದ್ರೆ ಕನ್ನಡ ಭಾಷೆ ಬೆಳೆಯೋದಿಲ್ಲ, ಕನ್ನಡ ಸಂಸ್ಕೃತಿ ಬೆಳೆಯೋದಿಲ್ಲ. ಕನ್ನಡ ಶಾಲೆಗಳನ್ನ ಮುಚ್ಚುವಂತ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕೋಟಿ ರೂಪಾಯಿಗಳನ್ನ ಕೇವಲ 3 ದಿವಸಕ್ಕೆ ಖರ್ಚು ಮಾಡಿ, ಕೋಟಿ ರೂಪಾಯಿಗಳನ್ನ 3 ದಿವಸಕ್ಕೆ ಖರ್ಚು ಮಾಡಿ ಸಮ್ಮೇಳನವನ್ನು ಮಾಡಿ ನಾವು ಸಾಧಿಸ್ತಕ್ಕಂಥದ್ದು ಏನು ಅನ್ನೋದನ್ನ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ. 28 ಕೋಟಿ ರೂಪಾಯಿಗಳನ್ನ ಯಾಕೆ ಖರ್ಚು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅವರು ಹೇಳಿಕೆ ಕೊಡಬೇಕು. ಇಂತಿಂತ ಖರ್ಚು ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ಇನ್ನೊಂದು, ಜಗತ್ತಿಗೆ ಗೊತ್ತಿದೆ ಇವತ್ತು
ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 20 ಡಿಸೆಂಬರ್ 20, 21, 22ನೇ ತಾರೀಕು ಮಂಡ್ಯದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಜಗತ್ತಿಗೆ ಗೊತ್ತಿದೆ. ಇವತ್ತು ಡಿಜಿಟಲ್ ಮಾಧ್ಯಮ ಇದೆ. ಒಂದು ಕಾಲಕ್ಕೆ ಒಂದು ಪೇಪರ್ ಇಲ್ಲದೆ ಇರತಕ್ಕಂಥ ಕಾಲದಲ್ಲಿ ಸರಿ ಇತ್ತು. ಇವರು 36 ಲಕ್ಷ ರೂಪಾಯಿನ ಖರ್ಚು ಮಾಡಿ ರಥವನ್ನ ಬಿಟ್ಟು ಅದನ್ನ ಜಿಲ್ಲೆಗಳು ಎಲ್ಲಾ ಜಿಲ್ಲೆಗಳು ಸುತ್ತಾಡ್ಕೊಂಡು ಬರುವಾಗೆ ಅದರ ಖರ್ಚು ವೆಚ್ಚಗಳು ಎಷ್ಟಾಯ್ತು ಅನ್ನೋದನ್ನ ಅವ್ರು ಲೆಕ್ಕ ಕೊಡಬೇಕು. ಅಷ್ಟೇ ದುಡ್ಡಿನಲ್ಲಿ ಒಂದು ಮಿನಿ ಸಭಾಂಗಣ ಕಟ್ಬೋದಾಗಿತ್ತು, ಒಂದು ಓಪನ್ ಏರ್ ಥಿಯೇಟರ್ ಕಟ್ಬೋದಾಗಿತ್ತು. ಪತ್ರಿಕೆಗಳಿದಾವೆ, ಅನೌನ್ಸ್ ಮಾಡಿದ್ರೆ ಸಾಕು, ಜನ ಬರ್ತಾರೆ. ಇವತ್ತು ಜನ ಹೇಗೆ ಮೆಸ್ಮರೈಸ್ ಆಗಿದ್ದಾರೆ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಸರ್ಕಾರದ ಒಂದು ಅಂಗ ಅನ್ನುವಂಥ ರೀತಿಯಲ್ಲಿದೆ. ಅದಕ್ಕೆ ಅನುದಾನ ಕೊಡ್ತಾರೆ, ಸರ್ಕಾರದ ಸಮ್ಮೇಳನಕ್ಕೆ ಅನುದಾನ ಕೊಡ್ತಾರೆ. ಇದು ವಿಶ್ವ ಕನ್ನಡ ಸಮ್ಮೇಳನ ಅಲ್ಲ. ಆದ್ರೆ ಇವತ್ತೇನಾಗ್ತಾ ಇದೆ, ಸರ್ಕಾರದ ಒಂದು ಅಂಗ ಆಗ್ಬಿಟ್ಟು ಸರ್ಕಾರವೇ ಸಮ್ಮೇಳನವನ್ನು ನಡೆಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಆಮೇಲೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನ ಜವಾಬ್ದಾರಿ ಏನಿದೆ ಇದರಲ್ಲಿ. ಆಮೇಲೆ ಎರಡನೇದು, ಈ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸಮ್ಮೇಳನಾಧ್ಯಕ್ಷರ ಆಯ್ಕೆಯನ್ನ ವಿವಾದಕ್ಕೆ ಒಳಗೆ ಮಾಡಿದ್ರು. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತದ್ದು ಕಾರ್ಯಕಾರಿ ಸಮಿತಿಗೆ, ಈಗಿರ್ತಕ್ಕಂಥ ಬೈಲಾ ಪ್ರಕಾರ ಕಾರ್ಯಕಾರಿ ಸಮಿತಿಗಿದೆ. ಅದರಲ್ಲಿ ಸರ್ವಾನುಮತದಿಂದಲೋ ಅಥವಾ ಬಹುಮತದಿಂದಲೋ ಆಯ್ಕೆ ಮಾಡ್ತಕ್ಕಂಥದ್ದು ಅದೊಂದು ಗೌಪ್ಯವಾಗಿರ್ತಕ್ಕಂಥ ವಿಚಾರ. ಅನೇಕ ಜನ ಅವ್ರಿಗೆ ಹೇಳ್ಕೊಂಡಿರ್ತಾರೆ, ಅಧ್ಯಕ್ಷರಿಗೆ ಹೇಳ್ಕೊಂಡಿರ್ತಾರೆ, ಸದಸ್ಯರಿಗೆ ಹೇಳ್ಕೊಂಡಿರ್ತಾರೆ, ಅವರನ್ನ ಅಧ್ಯಕ್ಷರು ಮಾಡಿ ಇವ್ರನ್ನ ಅಧ್ಯಕ್ಷರು ಮಾಡಿ ಅಂತ ಹೇಳ್ಕೊಂಡಿರ್ತಾರೆ. ದೇವೇಗೌಡನ ಅಧ್ಯಕ್ಷರು ಮಾಡಿ ಅಂತ ಹೇಳಿರೋದು, ಸ್ವಾಮೀಜಿ ಅಧ್ಯಕ್ಷರು ಮಾಡಿ ಅಂತ ಹೇಳಿದ್ರು. ಈ ತರ ಬಂದು ಪತ್ರಿಕಾಗೋಷ್ಠಿ ಮಾಡಿ ದೇವೇಗೌಡರನ್ನು ಮಾಡಿ ಅಂತ ಹೇಳಿದ್ದಾರೆ, ಟಿ ಎ ನಾರಾಯಣಗೌಡರು ಮಾಡಿ ಅಂತ ಹೇಳಿದ್ದಾರೆ, ಸ್ವಾಮೀಜಿ ಮಾಡಿ ಅಂತ ಹೇಳಿದ್ದಾರೆ ಅನ್ನೋದನ್ನ ವಿವಾದವನ್ನು ಉಂಟು ಮಾಡಿ ಇವನು ಯಾರನ್ನ ಆಯ್ಕೆ ಮಾಡ್ತಾನೆ ಅಂತ ಅನ್ನುವಂಥದ್ದು ಪ್ರಶ್ನೆ ಇವತ್ತು ಉಳ್ಕೊಂಡಿದೆ ನಮ್ಗೆ. ಮೊದಲಿಗೆಲ್ಲ ಸಾಹಿತ್ಯೇತರ ಅಂತಂದ್ರು, ಅದಕ್ಕೆ ಪ್ರತಿಭಟನೆ ಆಯ್ತು. ಈಗ ಸಾಹಿತಿಗಳು ಆಯ್ತು. ಈಗ ಮಹಿಳೆಯರನ್ನ ಒಂದ್ 3-4 ಹೆಸರು ಇಟ್ಕೊಂಡಿದ್ದಾನೆ. ಯಾರನ್ನ ಆಯ್ಕೆ ಮಾಡ್ತಾರೆ ನಾವು ಕಾದ್ ನೋಡ್ಬೇಕಾಗಿದೆ. ಮಂಡ್ಯದಲ್ಲಿ ನಡೆದಂತ 94ನೇ ಸಮ್ಮೇಳನ ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿದ್ರೆ ಇಡೀ ಜನ ಅಲ್ಲಿ ಉಳ್ಕೊಂಡು ಹೋದ್ರು. ಇವತ್ತಿಗೂ ಕೂಡ ಅದಿದೆ. ಊಟದ ವ್ಯವಸ್ಥೆ ಆಗ್ಲಿ, ಉಳ್ಕೊಳ್ಳೋ ವ್ಯವಸ್ಥೆ ಆಗ್ಲಿ, ಕಾರ್ಯಕ್ರಮ ನಡೆಸೋದ ವ್ಯವಸ್ಥೆ ಆಗ್ಲಿ, ಎಲ್ಲವೂ ಕೂಡ ಅದ್ಭುತವಾಗಿತ್ತು ಅನ್ನುವಂಥದ್ದು. ಮೊನ್ನೆ ಏನ್ ಮಾಡಿದ್ರು, ಅಲ್ಮಿಡಿ ಶಾಸನವನ್ನು ತಗೊಂಡು ಮುಂದ್ಗಡೆ ಹಾಕಿದ್ರು. ಅಲ್ಮಿಡಿ ಶಾಸನ ನಮ್ಮ ಕನ್ನಡದ ಮೊದಲ ಶಾಸನ ಅಂತೇಳಿ ಅಂಗೀಕೃತವಾಗಿತ್ತು. ಈಗ ಅದಕ್ಕಿಂತಲೂ ಇಂತೆ ಶಾಸನಗಳು ಸಿಕ್ಕಿದ್ದು ಅನ್ನೋದಕ್ಕೆ ಆಧಾರಗಳಿದಾವೆ. ಆದ್ರೆ ಅದನ್ನು ಮಾಡುವಾಗ ನಮ್ಮ ಜಿಲ್ಲೆಯವರಿಗೆ ಪ್ರಜ್ಞೆ ಇರಬೇಕಾಗಿತ್ತು. ನಮ್ಮ ಆತ್ಕೂರು ಶಾಸನ ಇದೆಯಲ್ಲ, ಮದ್ದೂರು ತಾಲೂಕಿನ ಆತ್ಕೂರಿನಲ್ಲಿರ್ತಕ್ಕಂಥ ಶಾಸನ ಪ್ರಾಣಿಗೆ ಬಿಟ್ಟಂತ ಶಾಸನ. ಇಡೀ ರಾಷ್ಟ್ರದಲ್ಲಿ ಎಲ್ಲಿಯೂ ಕೂಡ ಅಂತ ಶಾಸನ ಎಲ್ಲ. ಒಂದು ನಾಯಿ ಹೋರಾಟ ಮಾಡಿ ಸತ್ತದಕ್ಕೆ ಉಂಬಳಿಯನ್ನು ಬಿಟ್ಟಿರ್ತಕ್ಕಂಥ ಶಾಸನ, ಅದನ್ನ ಹಾಕಿ ಅಂತ ಈಗ ಒತ್ತಾಯ ಮಾಡ್ತಾ ಇದ್ದೀವಿ. ಅದು ಸ್ಥಳೀಯ ಅಸ್ಮಿತೆ. ಅದು ಅಂದ್ರೆ 25 ಕೋಟಿ ಏನು ಹುಡುಗಾಟವೆ. ಒಂದು ಸಾಹಿತ್ಯ 3 ದಿವಸದ ಸಮ್ಮೇಳನಕ್ಕೆ ಎಲ್ಲ 1-3 ದಿವಸ ಬಂದು ಊಟ ಮಾಡಿ ತಿಂಡಿ ತಿಂದು ಕುಡಿದು ಕುಪ್ಪಳಿಸಿ ಹೊಂಟೋಗ್ತೀವಿ. ಶಾಶ್ವತವಾಗಿರ್ತಕ್ಕಂಥ ಸೌಲಭ್ಯಗಳೆಲ್ಲಿದ್ದಾವೆ ನಮಗೆ? ನಮ್ಮ ಹುಡುಗರಿಗೆ ಆಟ ಆಡ್ಲಿಕ್ಕೆ ಸ್ಥಳ ಎಲ್ಲಿದೆ? ತಾಲೂಕು ಕೇಂದ್ರಗಳಲ್ಲಿ ಸ್ನೇಹಿತರೆ, ತಾಲೂಕು ಕೇಂದ್ರಗಳಲ್ಲಿ ಒಂದು ಓಪನ್ ಏರ್ ಥಿಯೇಟರ್ ಇಲ್ಲ. ಇವತ್ತು 50 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಅದ್ಭುತವಾದಂತ ಓಪನ್ ಏರ್ ಥಿಯೇಟರ್ ಆಗುತ್ತೆ. 2 ಕೋಟಿ ರೂಪಾಯಿಗಳನ್ನ ಅನುದಾನ ಸಿಗುತ್ತೆ ಇವರಿಗೆ, ಶಾಸಕರುಗಳಿಗೆ. ಎಲ್ಲಿ ಮನಸ್ಸು ಮಾಡಿದ್ದಾರೆ? ಇವತ್ತು ನಮ್ಮ ಹುಡುಗರು ಒಲಿಂಪಿಯಾಡ್ ಹೋಗ್ಬೇಕು, ಹೇಗಾಗ್ತದೆ? ನಮಗೆ ಸೌಲಭ್ಯಗಳು ಬೇಡವೇನೋ? 25 ಕೋಟಿನಲ್ಲಿ ಅವ್ರು ಡಿಕ್ಲೇರ್ ಮಾಡ್ಬೇಕು ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅಂತೇಳಿ. ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ತಾ ಇದ್ದೀವಿ? ನಮ್ಮ ರಸ್ತೆಗಳೇನಾದ್ರೂ ಸರಿ ಹೋಗಿದ್ಯಾ? ಈಗ ಡಾಂಬರ್ ಆಗ್ತಾ ಇದ್ದಾರೆ. ನಮ್ಮ ಬೀದಿಗಳ ರಸ್ತೆಗಳು, ನಗರಸಭೆಯಿಂದ ಆಗ್ತಕ್ಕಂಥ ರಸ್ತೆಗಳು ಸರಿ ಹೋಗಿಲ್ಲ. ನಮ್ಮ ಹಳ್ಳಿಗಳ ರಸ್ತೆಗಳು ಸರಿ ಹೋಗಿಲ್ಲ. ಇದನ್ನೆಲ್ಲ ಯಾರು ಕೇಳ್ತಾರೆ? ಯಾರು ಮಾಡ್ತಾರೆ? ಪ್ರಜ್ಞಾವಂತರಾಗಿರ್ತಕ್ಕಂಥ ನಾವು ಎಚ್ಚರಿಕೆ ತಗೊಳ್ಳದೆ ಹೋದ್ರೆ ಕಷ್ಟ ಆಗ್ತದೆ. ರಥ ಯಾತ್ರೆ ಆಗ್ತಾ ಇದೆಯಲ್ಲ, ನಾನು 65 ಲಕ್ಷ ಅಂತ ಹೇಳಿದ್ರು, ಈಗ ಜಿಲ್ಲಾಧಿಕಾರಿಗಳಿದ್ರು ಇಲ್ಲ 35 ಲಕ್ಷ. ಅದ್ರ ಸೂಪರ್ವಿಷನ್ ಎಷ್ಟು ಅಂತ ಹೇಳ್ಬೇಕು. 35 ಲಕ್ಷ ರೂಪಾಯಿನ ಅವಶ್ಯಕತೆ ಇತ್ತ ಅದು? ಇದು ಅವರ ಮೆರವಣಿಗೆಗೆ, ಸಾಹಿತ್ಯ ಸಮ್ಮೇಳನ, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನ ಮೆರವಣಿಗೆಗೆ ಇದು ಕಾರಣ ಆಗಿದೆ ಅಷ್ಟೇ. ಇದು ಕನ್ನಡದ ಕೆಲಸಕ್ಕಲ್ಲ, ಕನ್ನಡದ ಅಭಿವೃದ್ಧಿಗಲ್ಲ, ಕನ್ನಡ ಭಾಷೆ ಅಭಿವೃದ್ಧಿಗಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತು ಈ ನೆಲದ ಜಲದ ಹೋರಾಟ, ಅನ್ಯಾಯವಾದಾಗ ಹೋರಾಟ ಮಾಡೋದಕ್ಕೆ ಎಲ್ಲಿ ಹೋರಾಟ ಮಾಡಿದ್ದಾರೆ ಇವರು? ಆಮೇಲೆ ಈ ಆಧುನಿಕ ಸಾಹಿತ್ಯವನ್ನು ಅಥವಾ ಪ್ರಾಚೀನ ಸಾಹಿತ್ಯವನ್ನು ಕುರಿತು ಇವತ್ತಿನ ಜನಾಂಗಕ್ಕೆ ಎಷ್ಟು ಸಮ್ಮೇಳನ ಮಾಡಿದ್ದಾರೆ ಇವರು? ಎಲ್ಲಿ ಮಾಡಿದ್ದಾರೆ ಸಮ್ಮೇಳನ? ವಿಚಾರ ಸಂಕಿರಣ ಎಷ್ಟು ಮಾಡಿದ್ದಾರೆ ಇವರು? ಒಂದು ರಾಜ್ಯವನ್ನು ಪ್ರತಿನಿಧಿಸ್ತಕ್ಕಂಥ ಸಂಸ್ಥೆ. ಕನ್ನಡ ಆಡಳಿತ ಭಾಷೆಯ ಬಗ್ಗೆ ಎಲ್ಲಿ ಧ್ವನಿ ಎತ್ತಿದ್ದಾರೆ? ಕನ್ನಡದ ಮತ್ತೆ ಮಾಧ್ಯಮದ ಬಗ್ಗೆ ಎಲ್ಲಿ ಧ್ವನಿ ಎತ್ತಿದ್ದಾರೆ? ಸರ್ಕಾರದ ಜೊತೆಲಿ ಕೈ ಜೋಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರವನ್ನು ವಿರೋಧಿಸಬೇಕು ಅಂತಲ್ಲ ನಾನು ಹೇಳುದು. ಸರ್ಕಾರ ತಪ್ಪು ಮಾಡಿದಾಗ, ಕನ್ನಡದ ಬಗ್ಗೆ ಪ್ರಶ್ನೆ ಮಾಡಿದಾಗ
ಅಥವಾ ಕನ್ನಡದ ಬಗ್ಗೆ ಅವನತಿ ತೋರಿಸಿದಾಗ, ಅಲಕ್ಷ್ಯ ತೋರಿಸಿದಾಗ ಅದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಕ್ಕಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕಾಗಿತ್ತು. ಇದನ್ನ ಯಾವುದು ರಂಗಮಂದಿರವನ್ನ 10ನೇ ತಾರೀಕಿನೊಳಗಡೆ ನೀವು ರಂಗಮಂದಿರವನ್ನ ಸಿದ್ಧ ಮಾಡದೇ ಇದ್ರೆ, ಮತ್ತೆ ಆತ್ಕೂರು ಶಾಸನವನ್ನ ಹಾಕಿಸ್ತೇ ಹೋದ್ರೆ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡ್ತೀವಿ ನಾವು ಅಂತ ಹೇಳಿದ್ದೀನಿ. ಅಷ್ಟರೊಳಗಡೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಆಮೇಲೆ ಸ್ಥಳೀಯ ಕಲಾವಿದರಿಗೆ ಆದ್ಯತೆ ಬೇಕು, ಮತ್ತೆ ಮಹಿಳೆಯರಿಗೆ ಆದ್ಯತೆ ಬೇಕು, ಮತ್ತೆ ಅಲ್ಲಿಯ ಗೋಷ್ಠಿಗಳಲ್ಲಿ ಸ್ಥಳೀಯ ನಮ್ಮ ಸಾಹಿತಿಗಳಿಗೆ ಪ್ರೆಸೆಂಟ್ ಮಾಡೋದಕ್ಕೆ ಆದ್ಯತೆ ಬೇಕು. ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಆಗಿ ಹೋಗಿರ್ತಕ್ಕಂಥ ಮಹನೀಯರೇನಿದ್ದಾರೆ, ಯಾರು ಎಂ.ಎಲ್. ಶ್ರೀಕಂಠೇಶ್ ಗೌಡ್ರು ಇರ್ಬೋದು, ಬಿ.ಎಂ. ಶ್ರೀಕಂಠಯ್ಯನವರು ಇರ್ಬೋದು, ಕೆ.ವಿ. ಶಂಕರಗೌಡ್ರು ಇರ್ಬೋದು, ಪೂತಿನ ಅವ್ರು ಇರ್ಬೋದು, ಕೆ.ಎಸ್. ನರಸಿಂಹಸ್ವಾಮಿ ಅವರು ಇರ್ಬೋದು, ಜಿ ಮಾರೇಗೌಡರು ಇರ್ಬೋದು, ಇವರೆಲ್ಲರೂ ಕೂಡ ತುಂಬಾ ಪ್ರಸಿದ್ಧರೇ. ಇವರು ನಾಡು ನುಡಿಗಾಗಿ ಶ್ರಮಿಸಿರ್ತಕ್ಕಂಥವ್ರೆ. ಕಳೆದ ಸಮ್ಮೇಳನವನ್ನು ಯಶಸ್ವಿ, ಇವ್ರದ್ದೆಲ್ಲರ ಹೆಸರುಗಳು ಕೂಡ ಅಲ್ಲಿ ವೇದಿಕೆಗೆ ಬರ್ಬೇಕು. ಈ ಮಾತನ್ನ ಹೇಳಿದ್ರೆ ಅವನಂತ ಸುಳ್ಳುಗಾರ ಜಗತ್ತಿನಲ್ಲಿ ಯಾರು ಇಲ್ಲ. ಯಾರನ್ನ ಭೇಟಿ ಮಾಡಿದಾನೆ? ಬಂದ್ ಡಿ.ಸಿ ಬಂದ್ ಭೇಟಿ ಮಾಡ್ಕೊಂಡು ಹೋಯ್ತಾ ಇರ್ತಾನೆ. ಸರ್, ದಯಮಾಡಿ ನಮ್ಮನ್ನ ಆ ತರದ ಮೀಟಿಂಗ್ ಕರೆದಿದ್ದ ಪಕ್ಷದಲ್ಲಿ ಮಾಧ್ಯಮದಲ್ಲಿ ನಿಮ್ಮನ್ನ ಕರೀಲೇಬೇಕಿತ್ತಲ್ವಾ? ಯಾರು ಕರೆದಿಲ್ಲ ಸರ್. ಅದಕ್ಕೇನೆ ಈಗ ನಾವು ಡಿ.ಸಿ ಅವ್ರಿಗೂ ಹೇಳಿದೀವಿ, ನಗರದಲ್ಲಾದ್ರೆ ಎಲ್ಲರನ್ನು ಒಳಗೊಳ್ಳಿಕ್ಕಾಗತ್ತೆ. ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಈಗ ಕಲಾಮಂದಿರನು ವಾಕಬಲ್ ಇದೆ, ಹಾಗೇನೆ ರೈತ ಭವನ ಇದೆ, ಅಂಬೇಡ್ಕರ್ ಭವನ ಇದೆ, ಸುತ್ತಲೂ ಜನಸಂದಣಿ ಹೆಚ್ಚಾಗ್ತದೆ. ಮತ್ತೆ ಇಲ್ಲೆಲ್ಲರೂ ಕೂಡ ಒಂದ್ ರೀತಿ ಖುಷಿಯ ವಾತಾವರಣದಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಮಂಡ್ಯ ನಗರದಲ್ಲಿ ಸ್ಟೇಡಿಯಂ ಅಲ್ಲಿ ಆಗ್ಬೇಕು ಅನ್ನೋದು ಲಿಖಿತವಾಗಿ ಕೂಡ ನಾವು ಕೊಟ್ಟಿದ್ದೀವಿ. ಎಲ್ಲವನ್ನು ಲಿಖಿತವಾಗಿ ಕೊಡಿ ಎಂದು ಲಿಖಿತವಾಗಿ ಕೊಟ್ಟಿದ್ದೀವಿ. ಅದರಲ್ಲಿ 3ನೇ ಅಂಶದಲ್ಲಿ ಸೇರ್ಪಡೆ, ಕೃಷಿ ಆಧಾರಿತ ಗೋಷ್ಠಿಗಳು, ಮತ್ತೆ ಇದು ಹೆಣ್ಣು ಭ್ರೂಣ ಹತ್ಯೆ, ಸ್ತ್ರೀ ಸಂವೇದನೆ, ಬಾಲ್ಯ ವಿವಾಹ ಇವೆಲ್ಲ ಪ್ರಶ್ನೆಗಳು ಬರ್ತದೆ. ಅದ್ರ ದಲಿತ ಅಲ್ಪಸಂಖ್ಯಾತ ವಿಚಾರ ಮುನ್ನೆಲೆಗೆ ಬರ್ಬೇಕು ಅನ್ನೋದನ್ನ ಸೇರಿಸ್ಕೋಬೇಕು ಸರ್. ಅದು ರೈಟಿಂಗ್ ಅಲ್ಲಿ ಬರ್ದಿದ್ವಿ. ಇನ್ನು ಕೊನೆ ಪುಟ 8ನೇದ್ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರತಿಮೆ ಆಗ್ಬೇಕು ಅಂತಿದೆಯಲ್ಲ, ಅದಾದ್ಮೇಲೆ ಕೆಳಗಡೆ ಪೂರ್ಣಕುಂಭ ಅಂತಿದೆ. ಅದು ಮಹಿಳೆ ಘನತೆಗೆ ಚ್ಯುತಿ ಬರುವ ಕೆಲಸ, ಅದರಿಂದ ಪುಸ್ತಕ ಪ್ರದರ್ಶನ ಆಗ್ಲಿ ಅಂತ ಹೇಳಿದೀವಿ. ಅದನ್ನ ಡಿಲೀಟ್ ಮಾಡಿ ಕೊಟ್ಟಿದೀವಿ. ಅದರಲ್ಲಿ ಈಗ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಿದ್ದಾರೆ, ಅವ್ರದ್ದು ಸಾಕಷ್ಟು ಪುಸ್ತಕ, ಮತ್ತೆ ಎಲ್ಲ ಸಾಹಿತಿಗಳ ಪುಸ್ತಕ ಇದೆ. ಅದು ಒಂದು ವಿಭಿನ್ನವಾಗಿ ಮಂಡ್ಯದಲ್ಲಿ ಆಗ್ಲಿ, ಎಲ್ಲ ಒಂದು ಪರಂಪರೆ ಹುಟ್ಟಾಕುವ ಕೆಲಸ ಆಗ್ಲಿ ಅಂತ ಹೇಳಿ. ಮತ್ತೆ ಅಧ್ಯಕ್ಷರು ದೊಡ್ಡ ದೊಡ್ಡ ಉದ್ಯಮಿಗಳು, ಬಂಡವಾಳಶಾಹಿಗಳಿಗೆಲ್ಲ ಮಣೆ ಹಾಕ್ಬೇಕಾಗಿರೋದು ಸಾಹಿತಿಗಳಿಗೆ ಹಾಕಬೇಕು. ಸಾಹಿತಿಗಳು ಅದರಲ್ಲೂ ವೈಚಾರಿಕ ಮನೋಭಾವನೆ ಇರೋರಿಗೆ ಆದ್ಯತೆ ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒತ್ತಾಯ ಸರ್. ಅದರಲ್ಲಿ ಬಹಳ ಮುಖ್ಯವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಇವ್ರು ಆಗ್ಲೇ ಪ್ರಾರಂಭದಲ್ಲೇ 4-5 ತಿಂಗಳು ಮೊದಲೇ ಎಲ್ಲ ಸಂಸ್ಥೆಗಳು, ಸಂಘಟನೆಗಳು, ಸಾಹಿತಿಗಳು ಒಳಗೊಂಡು ಸಭೆ ಮಾಡ್ಬೇಕಾಗಿತ್ತು. ಉಸ್ತುವಾರಿ ಅವ್ರು ಮಾಡ್ಲಿ, ಡಿ.ಸಿ ಅವ್ರು ಮಾಡ್ಲಿ, ಮಾಡಿದಿದ್ರೆ ಒಂದು ಸಮಗ್ರ ಕಣ್ಣೋಟ ಬರ್ತಾ ಇತ್ತು. ಇವತ್ತು ಕೂಡ ಪ್ರೋಗ್ರಾಮ್ ಚಾಕ್ಔಟ್ ಮಾಡ್ಲಿಕ್ಕೆ ಯಾವ್ಯಾವ ಗೋಷ್ಠಿ ಇರಬೇಕು, ಏನಿರ್ಬೇಕು ಅಂತ ಒಂದು ಸ್ಪಷ್ಟ ಕಣ್ಣೋಟ ಕೊಡ್ಲಿಕ್ಕೆ, ಯೋಜಿತವಾಗಿ ಮಾಡ್ಲಿಕ್ಕೆ ಒಂದು ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರೀದಿ ಅಂತ ಹೇಳಿದೀವಿ ನಾವು. ಕನಿಷ್ಠ ಅದಾದ್ರೂ ಆಗ್ಬೇಕಲ್ಲ. ಇವ್ರು ಇಷ್ಟು ಬಂದಂಗೆ ಅಧ್ಯಕ್ಷರು ಹೇಳದಂಗೆ ಅಂದ್ರೆ ಅಧ್ಯಕ್ಷರಿಗೆ ಯಾರು ಮಾತಾಡಲ್ಲ ಸುತ್ತ ಇರೋರು. ಅದು ಯಾಕೆ ಭಯ ಇದೆಯೋ ಗೊತ್ತಿಲ್ಲ. ವಿಶ್ವೇಶ್ವರಯ್ಯನವರು ನಾವು ಗೌರವ ಕೊಡೋಣ. ವಿಶ್ವೇಶ್ವರಯ್ಯನವರು ಗೌರವ ಕೊಡೋಣ. ಅದು ವಿಶ್ವೇಶ್ವರಯ್ಯನ ಮೊಮ್ಮಗಳು ಮಂಡ್ಯ ಜಿಲ್ಲೆಗೆ ಏನ್ ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ವಾ? ಅಲ್ಲ, ಕರೀರ್ಲಿ ನೀವು ಅಲ್ಲಿಗೆ. ಇವತ್ತು ಡಿಜಿಟಲ್ ಮಾಧ್ಯಮ ಇರೋದು ಯಾತಕ್ಕೆ? ನೀನು ಹೋಗಿ ಕರಿಬೇಕಾಗತ್ತಾ? ನಮ್ಮ ಮಂಡ್ಯ ಜಿಲ್ಲೆಯ ಅನೇಕ ಜನ ದೊಡ್ಡ ವ್ಯಕ್ತಿಗಳಿದ್ದಾರೆ ಕಣ್ರಿ, ಅವ್ರ ಮಕ್ಕಳು ಹೊರಗಡೆ ಇದ್ದಾರೆ, ಕರ್ಕೊಂಡ್ ಬನ್ನಿ ಹೋಗಿ. ಡಾಕ್ಟರ್ ಮೂರ್ತಿ, ವಿವೇಕ್ ಮೂರ್ತಿ ಅಮೆರಿಕಾದಲ್ಲಿ ಇದ್ದಾನೆ, ಪರ್ಸನಲ್ ಅವನು ಕರೆದಿದ್ದಾರೆ ಇವರು. ಹೇಳಿ, ಇದಕ್ಕೆ ಬೇರೆ ಅರ್ಥಗಳನ್ನ ಹೇಳ್ಬೇಕಾಗುತ್ತೆ. ಆಮೇಲೆ ಇವೆಲ್ಲ ಬೇಡ. ಆತ ಮೂರ್ಖನಾಗಿ ಮಾತಾಡೋದು ಬೇಡ, ಮೂರ್ಖತನದಿಂದ ಮಾತಾಡೋದು